ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಡಿಯೋ ವಿವಾದ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕ ದೌರ್ಜನ್ಯ ಮತ್ತು ಪೆನ್ ಡ್ರೈವ್ ತನಿಖೆಗೆ 3 ತಂಡಗಳ ರಚನೆಯಾಗಿದೆ. ಎಸ್ಐಟಿ 3 ತಂಡಗಳನ್ನು ರಚನೆ ಮಾಡಿದ್ದು ಮೈಸೂರು ಎಸ್ಪಿ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ಒಂದು ತಂಡ, ಎಸ್ಪಿ ಸುಮಂಡಿ ಪನ್ನೇಕರ್ ನೇತೃತ್ವದಲ್ಲಿ ಮತ್ತೊಂದು ತಂಡ, ಹಾಗೆ ಮತ್ತೊಂದು ತಾಂತ್ರಿಕ ತಂಡವನ್ನ ರಚಿಸಿ ಪ್ರತ್ಯೇಕವಾದಂತಹ ಜವಾಬ್ದಾರಿಯನ್ನ ಕೊಡಲಾಗಿದೆ. 3 ತಂಡಗಳ ರಚನೆ, 2 ಮಹಿಳಾ ಎಸ್ಪಿಗಳ ನೇತೃತ್ವದಲ್ಲಿದೆ. ಒಂದು ಮೈಸೂರು ಎಸ್ಪಿ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ಒಂದು ತಂಡ, ಎಸ್ಪಿ ಸುಮಂಡಿ ಪನ್ನೇಕರ್ ನೇತೃತ್ವದಲ್ಲಿ ಮತ್ತೊಂದು ತಂಡ, ಹಾಗೆ ಮತ್ತೊಂದು ತಾಂತ್ರಿಕ ತಂಡವನ್ನು ರಚಿಸಿ ಪ್ರತ್ಯೇಕ ಜವಾಬ್ದಾರಿಯನ್ನು ಕೊಡಲಾಗಿದೆ. ಹಾಸನದಲ್ಲಿ ಸಂತ್ರಸ್ತರಿಂದ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಒಂದು ತಂಡ ಕೆಲಸ ಮಾಡುತ್ತೆ. ಎಸ್ಪಿ ಸೀಮಾ ಲಾಟ್ಕರ್ ನೇತೃತ್ವದ ತಂಡ ತನಿಖೆ ನಡೆಸುತ್ತೆ. ಮತ್ತೊಂದು ತಂಡ ತಾಂತ್ರಿಕವಾಗಿ ವಿಡಿಯೋಗಳ ಪರಿಶೀಲನೆಗೆ ಮುಂದಾಗುತ್ತೆ. ಅದರ ಸತ್ಯಾಸತ್ಯತೆ, ಯಾರ ಹಾಗಿದ್ರೆ ಈ ವಿಡಿಯೋವನ್ನ ಹರಿಬಿಟ್ರು, ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಬೇಕಾಗತ್ತೆ. ಹೀಗಾಗಿ 3 ತಂಡಗಳ ರಚನೆಯಾಗಿದ್ದು ಎಸ್ಐಟಿ ವಿಸ್ತೃತವಾದ ತನಿಖೆಗೆ ಇಳಿತಾ ಇದೆ. ರಾಜ್ಯದಾದ್ಯಂತ ಬಹಳ ಸದ್ದು ಮಾಡಿರುವಂತಹ ಈ ಪ್ರಕರಣದ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ತನಿಖೆ ಕೂಡ ಈಗ ಬಹಳ ಚುರುಕಾಗಿ ನಡೀತಾ ಇದೆ. 3 ತಂಡಗಳಾಗಿ ವಿಂಗಡಣೆ ಮಾಡಲಾಗಿದೆ. 3 ತಂಡ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತೆ. ಮತ್ತೊಂದು ಕಡೆ ಹಾಸನದಲ್ಲಿ ಯಾರೆಲ್ಲ ಇದ್ದಾರೆ ಸಂತ್ರಸ್ತರು, ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಈ ಪ್ರಕರಣದಲ್ಲಿ ಉತ್ತರ ಸಿಗಬೇಕಾಗಿದೆ. ಹಾಗಾಗಿ ಪ್ರತ್ಯೇಕವಾಗಿ 3 ತಂಡಗಳನ್ನ ರಚನೆ ಮಾಡಿ ಈಗ ತನಿಖೆಯ ಅಖಾಡಕ್ಕಿಳಿದಿದೆ ಎಸ್ಐಟಿ ಟೀಮ್. ಆದಷ್ಟು ಬೇಗ ತನಿಖೆಯನ್ನ ಮುಗಿಸಿ ಅದರ ವರದಿಯನ್ನ ಕೊಡಲಿದೆ. ಯಾಕಂದ್ರೆ ಈ ಪ್ರಕರಣ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೊಳೆನರಸೀಪುರದಿಂದ ಆಗಿದ್ದು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಎಲ್ಲರ ಚಿತ್ತ ಈಗ ತನಿಖಾ ತಂಡದ ಮೇಲೆ ನೆಟ್ಟಿದೆ. ತನಿಖೆ ಏನಾಗತ್ತೆ, ಫೈನಲಿ ಏನ್ ವರದಿ ಬರುತ್ತೆ ಅನ್ನೋದರ ಬಗ್ಗೆ ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ವಿವಾದ ಏನಿದೆ, ಇದರ ಸದ್ದು ಈಗ ಬಹಳ ಜೋರಾಗಿ ಕೇಳಿ ಬರ್ತಾ ಇದ್ದು ಎಸ್ಐಟಿಯಿಂದ ತನಿಖೆ ಕೂಡ ಚುರುಕುಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.